ಮೈಸೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ದೇವರಾಜ ಮೌಲದಲ್ಲಿ ಅಂಬೇಡ್ಕರ್ ಭವನ ಗುದ್ಲಿ ಪೂಜೆ ಮಾಡಿದ್ದು 2011ನೇ ಇಸ್ವಿ 11-12. ಇಲ್ಲಿಗೆ ಒಂದು ಸುಮಾರು 13-14 ವರ್ಷಗಳಾಯ್ತು. ಆ 13-14 ವರ್ಷಗಳಲ್ಲಿ ಈ ರಾಜ್ಯದಲ್ಲಿ ಆಳಿದಂಥ ಕಾಂಗ್ರೆಸ್ಸು, BJP ಸಮ್ಮಿಶ್ರ ಸರ್ಕಾರ ಯಾವುದೇ ಸರ್ಕಾರಗಳು ಆಳಿದ್ರೂ ಅಂಬೇಡ್ಕರ್ ಭವನ ಇದುವರೆಗೂ ಕಡೆಗಣಿಸಿವೆ. ಈ ಅಂಬೇಡ್ಕರ್ ಭವನನ ಯಾವುದೇ ಬೇರೆ ಸಮುದಾಯ, ಒಂದು ಅಲ್ಪಸಂಖ್ಯಾತ ಸಮುದಾಯ ಆಗಿರ್ಬೋದು, ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಲಿಂಗಾಯತ ಸಮುದಾಯ ಆಗಿರ್ಬೋದು, ಬ್ರಾಹ್ಮಣ ಸಮುದಾಯ, ಈ ಸಮುದಾಯಗಳಿಗೆ ಮಾಡಿದರೆ ಆ ಸಮುದಾಯದವರು ಸರ್ಕಾರಗಳನ್ನ ಈ ಸರ್ಕಾರಗಳು ಕಡೆಗಣಿಸ್ತಾ ಇದ್ವು. ಆ ಸಮುದಾಯ ಭವನ ಆಗಲಿ ಮತ್ತೊಂದಾಗಲಿ ಏನಾರಾಗಲಿ ಇದುವರೆಗೂ ಯಾವುದೇ ರೀತಿ ಕಾಮಗಾರಿನ ಮಾಡಿಲ್ಲ. ಸುಮಾರು 8 ವರ್ಷಗಳಿಂದ ಹಂಗೆ ಸ್ಟಾಪ್ ಆಗಿದೆ ಕೆಲಸ. 8 ವರ್ಷದಿಂದನೂ ಯಾವುದೇ ರೀತಿಯ ಕಾರಣಗಳು ಹೇಳ್ಕೊಂಡೇ ಬರ್ತಾಯಿದೆ. ಯಾವುದೇ ರೀತಿಯ ಬಜೆಟಲ್ಲಿ ಯಾವುದೇ ರೀತಿಯ ಏನೂ ದುಡ್ಡನ್ನ ಇದು ಮಾಡ್ದೇನೆ ಮಾಡ್ತಾಯಿಲ್ಲ. ಅದರಿಂದ ನಾವು ಇವತ್ತು ದಲಿತ ಪರ ಸಂಘಟನೆಗಳು, ಪ್ರಬುದ್ಧ ಭಾರತ ಭೀಮಸೇನೆ ಸಂಘಟನೆ ಸೇರಿ ಸರ್ಕಾರಕ್ಕೆ ಧರಣಿ ಮಾಡೋದ್ರ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ. ಈ ಬಾರಿನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಗಿದೆ. ಈ ಬಾರಿನಾದ್ರೂ ನೀವು ವಿಶೇಷ ಅನುದಾನನ ನೀಡಿ ಈ ಅಂಬೇಡ್ಕರ್ ಭವನವನ್ನು ಪೂರ್ಣಗೊಳಿಸಿ ಆದಷ್ಟು ಬೇಗ ಲೋಕಾರ್ಪಣೆ ಮಾಡಬೇಕು. ಮಾಡದೆ ಹೋದಂಥ ಪಕ್ಷದಲ್ಲಿ, ಅಂದರೆ ಈ ಬಜೆಟ್ನಲ್ಲಿ ಮಾಡದೇ ಇದ್ದರೆ ಮಾಡಿ ನೀವು ಬಾಬಾ ಸಾಹೇಬ್ರ ಜಯಂತಿ ಒಳಗಡೆ ಕಾಮಗಾರಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಆ ಹೋರಾಟ ಏನು ಅನ್ನೋದನ್ನು ಈಗಲೇ ತಿಳಿಸ್ಕೊಟ್ಬಿಡ್ತೀವಿ. ಇದೇ ಜಾಗದಿಂದ ಮೈಸೂರಿನಿಂದ ವಿಧಾನಸೌಧದವರೆಗೆ ಪಾದಯಾತ್ರೆ ಮಾಡಿ ಕಪ್ಪು ಬಾವುಟನ ಸರ್ಕಾರದ ವಿರುದ್ಧ ಪ್ರದರ್ಶನ ಮಾಡಬೇಕಾಗ್ತದೆ. ಇದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಲಿತ ಪರ ಸಂಘಟನೆಗಳು, ಪ್ರಬುದ್ಧ ಭಾರತ ಭೀಮಸೇನೆ ಸಂಘಟನೆಗಳು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳ್ಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.